ಯಾವುದೇ ಕಾರಣಕ್ಕೂ ನೀವು CM ಸೀಟನ್ನು ಬಿಟ್ಟುಕೊಡಬೇಡಿ. ಒಂದು ವೇಳೆ ಏನಾದರೂ ಬಿಟ್ಟುಕೊಟ್ಬಿಟ್ರೆ ಕಾಂಗ್ರೆಸ್ಗೆ ದೊಡ್ಡ ಹಾನಿ ಆಗುತ್ತೆ. ಅಹಿಂದ ಮತಗಳು ನಿಮ್ಮ ಜೊತೆ ನಿಲ್ಲಲ್ಲ. ಔತಣಕೂಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಹೇಳಿರುವಂಥ ಮಾತಿದು, ಸ್ಪಷ್ಟವಾದಂಥ ಮಾತಿದು. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಿನ್ನೆ ಸೇರಿದಂಥ ಸಭೆ, ಮುಂದೆ ಯಾವ ನಿರ್ಧಾರ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡಬೇಡಿ ಅಂತ ಹೇಳಿದರು. ಆಪ್ತ ಶಾಸಕರು, ಸಚಿವರು ಅವರಿಗೆ ಪ್ರೆಷರ್ ಹಾಕಿದ್ದಾರೆ. ಏನಾದರೂ ನೀವು CM ಸೀಟನ್ನು ಬಿಟ್ಟುಕೊಟ್ರೆ ಅಹಿಂದ ಮತಗಳು ದೂರ ಆಗುವಂಥದ್ದು ಪಕ್ಕಾ. ಹೀಗಾಗಿ ಏನಂದರೆ ಬೃಹತ್ ಸಮಾವೇಶ ಆಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಭೆ ಚಿಂತನೆಯನ್ನು ಮಾಡ್ತು. ಅಂದರೆ ದಾವಣಗೆರೆಯಲ್ಲಿ ಏನು ಮಾಡಿದ್ರಲ್ಲ ಇವರು ಸಿದ್ದರಾಮೋತ್ಸವ, ಅದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ವಿಪರೀತ ಪ್ರಮಾಣದಲ್ಲಿ ಜನ ಸೇರಿದರು. ಅಂಥ ಕಾರ್ಯಕ್ರಮ, ಆ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ತೀರ್ಮಾನಿಸಲಾಗಿದೆ. ಲಕ್ಷಾಂತರ ಜನರನ್ನು ಜಮಾಯಿಸಬೇಕು. ಈ ಮುಖಾಂತರ ಅಹಿಂದ ಶಕ್ತಿ ಸಾಮರ್ಥ್ಯ ಏನೋ ಅದನ್ನು ಸಾಬೀತು ಮಾಡಬೇಕು. ಅಂದರೆ ತುಂಬ ಸ್ಪಷ್ಟ ಇದು. ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳು ಕಾಣ್ತಿಲ್ಲ. ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ನಾಯಕತ್ವ ಬದಲಾದರೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶ, ಪತ್ರ ಚಳವಳಿ ಮಾಡ್ತೀವಿ ಅನ್ನುವಂಥ ಸಂದೇಶ, ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಪತ್ರ ಬರೀತೀವಿ, ನಿಮ್ಮ ಜೊತೆ ನಾವು ನಿಲ್ತೀವಿ. CM ಸ್ಥಾನ ಬಿಟ್ಕೊಟ್ರೆ ಸರ್ಕಾರಕ್ಕೇನೇ ಡ್ಯಾಮೇಜ್ ಆಗುತ್ತೆ. ನೋಡಿ, ಇದೊಂಥರ ಇಂಡೈರೆಕ್ಟ್ಲಿ ಡೈರೆಕ್ಟ್ ಎಚ್ಚರಿಕೆ ಇದು. ಏನಾದರೂ ಈ ರೀತಿ ಆಗಿಬಿಟ್ರೆ ನಿಮ್ಮ ಜೊತೆ ನಾವು ನಿಲ್ತೀವಿ, ಯೋಚನೆ ಮಾಡಬೇಡಿ. ಪತ್ರ ಚಳವಳಿ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ, ಈ ಮುಖಾಂತರ ನಿಮ್ಮ ವರ್ಚಸ್ಸೇನು ಅನ್ನೋದನ್ನು ತೋರಿಸ್ತೀವಿ. ಎಲ್ಲವೂ ಕೂಡ ಸುಸೂತ್ರ ಆಗ್ತಾ ಇದೆ ಅಂತ ಅಂದ್ಕೊಂಡಿತ್ತು ಹೈಕಮಾಂಡ್. ಆದರೆ ಅಷ್ಟು ಸುಲಭ ಇಲ್ಲ, ಅಷ್ಟು ಸುಲಭವಾಗಿ ಆಗುವಂಥ ಲಕ್ಷಣಗಳು ಕೂಡ ಇಲ್ಲ. ಹೀಗಾಗಿಯೇ ರಾಜ್ಯದಲ್ಲಿರುವಂಥ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಏನು ಒಂದು ದೊಡ್ಡ ಸಮಸ್ಯೆ, ಜಟಿಲವಾಗಿರುವಂಥ ಒಂದು ಸಮಸ್ಯೆ ಇಷ್ಟರ ಮಟ್ಟಿಗೆ ಹೂವೆತ್ತದಂಗೆ ಬಗೆಹರಿದು ಬಿಡ್ತಾ ಅಂತ ಪ್ರಶ್ನೆ ಎದ್ದಿತ್ತು. ಇಲ್ಲ, ಅಷ್ಟು ಸುಲಭವಾಗಿ ರಾಜಕಾರಣದಲ್ಲಿ ಬದಲಾಗ್ಬಿಟ್ರೆ, ರಾಜಕಾರಣದಲ್ಲಿ ಸಮಸ್ಯೆಗಳು ಬಗೆಹರಿದು ಬಿಟ್ರೆ ಅದು ರಾಜಕಾರಣವೇ ಅಲ್ಲ. ಯಾಕಂದರೆ ಹಿಂದೆಲ್ಲ ನಾವು ನೋಡಿದ್ದೀವಿ, ಇದೇ ಯಡಿಯೂರಪ್ಪನವ್ರನ್ನ ಕೆಳಗಡೆ ಇಳಿಸ್ಬೇಕಾದ್ರೆ ಏನಾಯಿತು, ದೊಡ್ಡ ರಾದ್ಧಾಂತವೇ ನಡೆದು ಹೋಯಿತು. ಆದರೆ ತೀರದು ಇಷ್ಟು ಸುದೀರ್ಘ ಹೋಗಲಿಲ್ಲ ಬಿಡಿ. ಅದು ಸ್ವಾಮಿಗಳೆಲ್ಲ ಸೇರ್ಕೊಂಡು ನಮ್ಮ ಆಶೀರ್ವಾದ ನಿಮ್ಮ ಮೇಲಿದೆ ಅಂತಂದರು, ಇಡೀ ಸಮುದಾಯ ನಿಮ್ಮ ಜೊತೆಗಿದೆ ಅಂತಂದರು. ಕೊನೆಗೆ ಬೇರೆ ಮಾರ್ಗ ಕಾಣಲಿಲ್ಲ. BS ಯಡಿಯೂರಪ್ಪ ರಾಜೀನಾಮೆ ಕೊಡಲೇಬೇಕಾಯಿತು. ಇದು ಆದರೆ ಈಗ ಕಾಂಗ್ರೆಸ್ಸಲ್ಲಿ ವಿಪರೀತ ಜಾಸ್ತಿ ಆಗ್ತಾ ಇದೆ. ಮೇಲಿಂದ ಮೇಲೆ ಮೀಟಿಂಗ್ಗಳು ನಡೀತಾ ಇವೆ.